Students, in the last class we were discussing about genetic disorders. Basically, the genetic disorders are classified into two types: Mendelian disorders and the chromosomal disorders. Mendelian disorders ಅಂದರೆ disorders which are ಡ್ಯೂ ಟು ದ ಡಿಫೆಕ್ಟ್ ಇನ್ ಜೀನ್. ಒಂದು ಜೀನಲ್ಲಿ ಡಿಫೆಕ್ಟ್ ಆಗಿ ಬರ್ತಕ್ಕಂಥ ಡಿಸಾರ್ಡರ್ಸ್ಗೆ ಮೆಂಡೇಲಿಯನ್ ಡಿಸಾರ್ಡರ್ಸ್ ಅಂತೀವಿ. ಇದಕ್ಕಂದರೆ ಮೆಂಡಲ್ ಸೇಡ್ ಅಬೌಟ್ ದ ಫ್ಯಾಕ್ಟರ್. ಅದೇ ಥರ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂದರೆ ಡಿಸಾರ್ಡರ್ಸ್ ಡ್ಯೂ ಟು ಡಿಫೆಕ್ಟ್ ಇನ್ ದ ಕ್ರೋಮೋಸೋಮ್ಸ್. ಮೆಂಡೇಲಿಯನ್ ಡಿಸಾರ್ಡರ್ಸ್ಗೆ ಎಕ್ಸಾಂಪಲ್ ಅಂದರೆ ಹಿಯರ್ ವಿ ಹ್ಯಾವ್ ಲೈಕ್ ಹಿಮೋಫೀಲಿಯಾ, ಕಲರ್ ಬ್ಲೈಂಡ್ನೆಸ್, ಥ್ಯಾಲಸ್ಮಿಯಾ, ಸಿಕಲ್ ಸೆಲ್ ಎನಿಮಿಯಾ, ಫಿನೈಲೋಕ್ಯುಟಿನೇರಿಯಾ ಆ್ಯಂಡ್ ಸಿಸ್ಟಿಕ್ ಫೈಬ್ರೋಸಿಸ್. ಕ್ರೋಮೋಸೋಮಲ್ ಡಿಸಾರ್ಡರ್ಸ್ಗೆ ಎಕ್ಸಾಂಪಲ್ ಅಂದರೆ ಡೌನ್ ಸಿಂಡ್ರೋಮ್, ಕ್ಲಿನ್ಫಿಲ್ಟರ್ ಸಿಂಡ್ರೋಮ್ ಆ್ಯಂಡ್ ಟರ್ನರ್ ಸಿಂಡ್ರೋಮ್. So genetic disorders are the disorders due to change in genes or chromosomes. Genes ಅಲ್ಲಿ ಡಿಫೆಕ್ಟ್ ಆದರೆ ಮೆಂಡೇಲಿಯನ್ ಡಿಸಾರ್ಡರ್ಸ್ ಅಂತೀವಿ. ಕ್ರೋಮೋಸೋಮ್ಸ್ ಆ್ಯಂಡ್ ದೇರ್ ನಂಬರ್ಸ್ ಅಲ್ಲಿ ಡಿಫೆಕ್ಟ್ ಆದರೆ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ವಾಟ್ ವಿ ಕಾಲ್ ಸ್ಟೂಡೆಂಟ್ಸ್. ಸೊ ಮೆಂಡೇಲಿಯನ್ ಡಿಸಾರ್ಡರ್ಸ್ನ ಫಸ್ಟ್ ಸ್ಟಾರ್ಟ್ ಮಾಡಿದರೆ ದ ಡಿಸಾರ್ಡರ್ಸ್ ಕಾಸ್ಡ್ ಬೈ ದ ಅಲ್ಟ್ರೇಷನ್ ಆರ್ ಡಿಫೆಕ್ಟ್ ಆರ್ ಮ್ಯೂಟೇಷನ್ ಇನ್ ಅ ಸಿಂಗಲ್ ಜೀನ್. ಸೊ ಸಿಂಗಲ್ ಜೀನಿಂದ ಮ್ಯೂಟೇಷನ್ ಆಗಿಬಿಟ್ಟು ಬರ್ತಕ್ಕಂಥ ಡಿಸಾರ್ಡರ್ಸ್ ಮೆಂಡೇಲಿಯನ್ ಡಿಸಾರ್ಡರ್ಸ್. ದ ಪ್ಯಾಟರ್ನ್ ಆಫ್ ಇನ್ಹೆರಿಟೆನ್ಸ್ ಆಫ್ ಮೆಂಡೇಲಿಯನ್ ಡಿಸಾರ್ಡರ್ಸ್ ಕ್ಯಾನ್ ಬಿ ಟ್ರೇಸ್ಡ್ ಇನ್ ದ ಫ್ಯಾಮಿಲಿ ಬೈ ಪೆಡಿಗ್ರಿ ಅನಲೈಸಿಸ್. ನಮಗೆ ವಿ ನೋ ನಾವು ವೆರಿ ವೆಲ್ ಅಬೌಟ್ ಪೆಡಿಗ್ರಿ ಅನಲೈಸಿಸ್. ವಾಟ್ ಈಸ್ ಪೆಡಿಗ್ರಿ ಅನಲೈಸಿಸ್ ಅಂತ ನಮಗೆ ಭಾಳ ಕ್ಲಿಯರ್ ಆಗಿ ಗೊತ್ತು. ನಾವು ಬೇಸ್ಡ್ ಆನ್ ದ ಪೆಡಿಗ್ರಿ ಅನಲೈಸಿಸ್ ಮೆಂಡೇಲಿಯನ್ ಇನ್ಹೆರಿಟೆನ್ಸ್ ಡಿಸಾರ್ಡರ್ಸ್ ಮೇ ಬಿ ಡಾಮಿನೆಂಟ್ ಆರ್ ರಿಸೆಸಿವ್. ಯಾವ ಥರ ಡಾಮಿನೆಂಟ್ ಇದ್ದಾಗ ಗೊತ್ತಾಗ್ತದೆ, ಆಮೇಲೆ ಯಾವ ಥರ ರಿಸೆಸಿವ್. ಅಟೋಸೋಮಲ್, ಒಂದು ವೇಳೆ ಇಲ್ಲಿ ಅಟೋಸೋಮಲ್ ಡಾಮಿನೆಂಟ್ ಇದೆ ಅಂದರೆ ವಾಟ್ ವಿ ಹ್ಯಾವ್ ಇಸ್ ದ ಅಫೆಕ್ಟೆಡ್ ಪೇರೆಂಟ್ಸ್ ವಿಲ್ ಪ್ರೊಡ್ಯೂಸಸ್ ದ ಅಫೆಕ್ಟೆಡ್ ಆಫ್ ಸ್ಪ್ರಿಂಗ್ಸ್ ಆ್ಯಂಡ್ ಎವ್ರಿ ಜನರೇಷನ್ ದ ಒನ್ ಅಟ್ಲೀಸ್ಟ್ ಒನ್ ಇಂಡಿವಿಜುವಲ್ ವಿಲ್ ಬಿ ಅಫೆಕ್ಟೆಡ್. ದ ನಾರ್ಮಲ್ ಪೇರೆಂಟ್ಸ್ ವಿಲ್ ಪ್ರೊಡ್ಯೂಸಸ್ ದ ಅಫೆಕ್ಟೆಡ್ ಇಂಡಿವಿಜುವಲ್ಸ್, ದೆನ್ ವಿ ಕಾಲ್ ರಿಸೆಸಿವ್. ಸೊ ಎಕ್ಸಾಂಪಲ್ ಫಾರ್ ದಿ ಅಟೋಸೋಮಲ್ ಡಾಮಿನೆಂಟ್ is myotonic dystrophy and example for the autosomal recessive is sickle cell anemia, what we have discussed. Now hemophilia is a first disorder what we are going to discuss. It is a Mendelian disorder. ಹಿಮೋಫೀಲಿಯಾ ಅಂದ ಕೂಡಲೇ ಫಸ್ಟ್ ಕ್ಯಾರೆಕ್ಟರ್ ನಾನು ಏನು ಹೇಳ್ಬೇಕಂತ ಹೇಳಿದ್ದೀನಿ, ಇದು ಸೆಕ್ಸ್ ಲಿಂಕ್ಡ್ ಅಥವಾ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸೀಸ್ ಇದೆ. ಹಿಮೋಫೀಲಿಯಾ ಈಸ್ ಎ ಸೆಕ್ಸ್ ಲಿಂಕ್ಡ್ ಆರ್ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸೀಸ್. In this, a protein involved in the blood clotting is affected. ಓಕೆ, ಸೊ ಬ್ಲಡ್ ಕ್ಲಾಟಿಂಗ್ ಮಾಡ್ತಕ್ಕಂಥ ಒಂದು ಪ್ರೋಟೀನ್ ಅಫೆಕ್ಟ್ ಆಗಿರ್ತದೆ. ಎ ಸಿಂಪಲ್ ಕಟ್ ರಿಸಲ್ಟ್ಸ್ ಇನ್ ನಾನ್ ಸ್ಟಾಪ್ ಬ್ಲೀಡಿಂಗ್. ಇಟ್ ಈಸ್ ಕಂಟ್ರೋಲ್ಡ್ ಬೈ ಪೇರ್ ಆಫ್ ಅಲೀಲ್. ಕ್ಯಾಪಿಟಲ್ ಎಚ್ ಇದ್ದರೆ ನಾರ್ಮಲ್, ಸ್ಮಾಲ್ ಎಚ್ ಇದ್ದರೆ ಕ್ಯಾಪಿಟಲ್ ಎಚ್ ಇಸ್ ಡಾಮಿನೆಂಟ್, ಸ್ಮಾಲ್ ಎಚ್ ಇಸ್ ರಿಸೆಸಿವ್. ಈ ರಾಯಲ್ ಡಿಸೀಸ್ ಎದ್ರ ಮೇಲ್ಗಡೆ ಇರ್ತದೆ, ಹಿಮೋಫಿಲಿಯಾ ಡಿಸೀಸ್ ಅಂದರೆ ರಿಸೆಸಿವ್ ಜೀನ್ ಮೇಲೆ ಮಾತ್ರ ಇರುತ್ತೆ. ಎಚ್ ಈಸ್ ದ ನಾರ್ಮಲ್ ಅಲೀಲ್ ಆ್ಯಂಡ್ ಸ್ಮಾಲ್ ಎಚ್ ಈಸ್ ದ ರೆಸ್ಪಾನ್ಸಿಬಲ್ ಫಾರ್ ಹಿಮೋಫಿಲಿಯಾ. ಒಂದು ವೇಳೆ ಜೀನೋಟೈಪ್ ಕ್ಯಾಪಿಟಲ್ ಎಚ್ ಇತ್ತು ಎಕ್ಸ್ ಕ್ರೋಮೋಸೋಮ್ ಮೇಲಂದರೆ ನಾರ್ಮಲ್ ಫಿಮೇಲ್ ಇರ್ತದೆ. ಕ್ಯಾಪಿಟಲ್ ಎಚ್ ಸ್ಮಾಲ್ ಎಚ್ ಇದ್ದರೂ ಕೂಡ ನಾರ್ಮಲ್ ಫಿಮೇಲ್ ಬಟ್ ಕ್ಯಾರಿಯರ್ ಇರ್ತದೆ. ಸ್ಮಾಲ್ ಎಚ್ ಇದ್ದರೆ ಫಿಮೇಲ್ ವಿಲ್ ಬಿ ಹಿಮೋಫಿಲಿಕ್. ಕ್ಯಾಪಿಟಲ್ ಎಚ್ ಮತ್ತು ವಾಯ್ ಇತ್ತಂದರೆ ನಾರ್ಮಲ್ ಮೇಲ್. ಸ್ಮಾಲ್ ಎಚ್ ಆ್ಯಂಡ್ ವಾಯ್ ಇತ್ತಂದರೆ ಹಿಮೋಫಿಲಿಕ್ ಮೇಲ್ ಸ್ಟೂಡೆಂಟ್. ದ ಮೇಲ್ ವಿಲ್ ಬಿ ಹಿಮೋಫಿಲಿಕ್. ಇದು ಎಕ್ಸ್ ಲಿಂಕ್ಡ್ ರಿಸೆಸಿವ್ ಆಗಿರೋದ್ರಿಂದ ಮೇಲ್ಸಲ್ಲಿ ಭಾಳ ಎಫೆಕ್ಟ್ ಆಗ್ತದೆ. ಎಕ್ಸ್ ಲಿಂಕ್ಡ್ ರಿಸೆಸಿವ್ ಜೀನ್ ಡಿಫೆಕ್ಟ್ಸ್ ಎದಕ್ಕೆ ಮೇಲ್ಸಲ್ಲಿ ಜಾಸ್ತಿ ಎಫೆಕ್ಟ್ ಆಗುತ್ತಂದರೆ ಮೇಲ್ಸ್ ಆರ್ ಹೆಮಿಝೈಗಸ್. ಯಾಕಂದರೆ ಮೇಲಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಒಂದು ವೈ ಕ್ರೋಮೋಸೋಮ್ ಇರ್ತದೆ. ಸೊ ಎಕ್ಸ್ ರಿಸೆಸಿವ್ ಇರಲಿ ಡಾಮಿನೆಂಟ್ ಇರಲಿ ಇದನ್ನೇ ಎಕ್ಸ್ಪ್ರೆಸ್ ಮಾಡ್ತಿರ್ತದೆ. ಸೊ ರಿಸೆಸಿವ್ ಡಿಫೆಕ್ಟ್ ಇದ್ದರೂ ಕೂಡ ದ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ವಿಲ್ ಬಿ ಮೋರ್ ಅಫೆಕ್ಟೆಡ್ ಇನ್ ದ ಮೇಲ್. In females, hemophilia is very rare because homozygous recessive alleles in the female ಬರೋದು ವೆರಿ ರೇರ್ ಕಂಡೀಷನ್. ಬಿಕಾಸ್ ಮದರ್ ಕ್ಯಾರಿಯರ್ ಇರಬೇಕು, ಫಾದರ್ ಹಿಮೋಫಿಲಿಕ್ ಇರಬೇಕು. ಫಾದರ್ ಹಿಮೋಫಿಲಿಕ್ ಇದ್ದರೆ ಮೋಸ್ಟ್ ಆಫ್ ದ ಟೈಮ್ ಈ ವಿಲ್ ಗೆಟ್ ಡೈ ಬಿಫೋರ್ ದ ರಿಪ್ರೊಡಕ್ಷನ್. ಸೊ ರಿಪ್ರೊಡಕ್ಷನ್ಗಿಂತ ಮುಂಚೆನೇ ಒನ್ ಪರ್ಸನ್ ಇಸ್ ಡೈಯಿಂಗ್ ಅಂದರೆ, ಸೊ ಹಿಮೋಫಿಲಿಕ್ ಫಾದರ್ ಈಸ್ ನಾಟ್ ಗೋಯಿಂಗ್ ಟು ರಿಪ್ರೊಡ್ಯೂಸ್ ದ ಡಾಟರ್ಸ್. ವೇರ್ ಇಫ್ ಮದರ್ ಈಸ್ ಕ್ಯಾರಿಯರ್ ದೆನ್ ಓನ್ಲಿ ದ ಚಾನ್ಸ್ ಆಫ್ hemophilia in female. So hemophilia in female is rare. Hemophilia is most oftenly found in males. ಸೊ ಹಿಮೋಫಿಲಿಯಾನ ನಾವು ರಾಯಲ್ ಡಿಸೀಸ್ ಅಂತ ಯಾಕಂತೀವಿ ಅಂದರೆ ಈ ರಾಯಲ್ ಫ್ಯಾಮಿಲಿ ಕ್ವೀನ್ ವಿಕ್ಟೋರಿಯಾಯಿಂದ ಸ್ಟಾರ್ಟ್ ಆಗುತ್ತೆ. ಕ್ವೀನ್ ವಿಕ್ಟೋರಿಯಾ ವಾಸ್ ಅ ಕ್ಯಾರಿಯರ್. ಶಿ ಟ್ರಾನ್ಸ್ಫರ್ಡ್ ದಟ್ ಹಿಮೋಫಿಲಿಕ್ ಜೀನ್ ಟು ಅಲೀಸ್, ಲಿಪೋಲಾಡ್ ಆ್ಯಂಡ್ ಬೆಟ್ರೈಸ್. ಸೊ ಈ ಮೂರು ಜನಕ್ಕೆ ಟ್ರಾನ್ಸ್ಫರ್ ಮಾಡಿದಾಗ ಒಂದು ಮೇಲ್ ವಾಸ್ ಅಫೆಕ್ಟೆಡ್. ಈ ಅಫೆಕ್ಟೆಡ್ ಮೇಲ್ were transferred actually to the alleles. ಡಾಟರ್ಗೆ ಕ್ಯಾರಿಯರ್ ಆಗಿ ಟ್ರಾನ್ಸ್ಫರ್ ಮಾಡ್ತಾನೆ. ಸೊ ಇಫ್ ಯು ಸಿ ಇಯರ್ ಒಂದು ಸಿಂಗಲ್ನೂ ನಿಮಗೆ ಫೀಮೇಲ್ ಅಫೆಕ್ಟೆಡ್ ಸಿಗೋದಿಲ್ಲ. ಆಫ್ ಡಾರ್ಕ್ ಇರೋದು ಎಲ್ಲ ಕ್ಯಾರಿಯರ್ ಫಿಮೇಲ್ಸ್. ಎಲ್ಲ ಮೇಲ್ಸ್ ಮಾತ್ರ ಅಫೆಕ್ಟ್ ಆಗಿದ್ದಾವೆ. ಓನ್ಲಿ ಮೇಲ್ಸ್ ವಿಲ್ ಬಿ ಅಫೆಕ್ಟೆಡ್.
So hemophilia is a X-linked recessive disorder where it is going to affect more in males than females. ಸೊ ಇಮೋಫೀಲಿಯಾ ಇನ್ಹೆರಿಟೆನ್ಸ್ ಪ್ಯಾಟ್ರನ್ ಅಂದಾಗ ಹೆಂಗೆ ನೋಡ್ರಿ ಸ್ಟೂಡೆಂಟ್ಸ್, ಇವಾಗ ಯು ಹ್ಯಾವ್ ಟು ಚೆಕ್. ಒಂದು ವೇಳೆ ಕ್ಯಾರಿಯರ್ ಮದರ್ ಮ್ಯಾರೀಸ್ ಎ ನಾರ್ಮಲ್ ಮ್ಯಾನ್ಗೆ ಮ್ಯಾರಿ ಆದಂದರೆ ದರ್ ದ ಚಾನ್ಸ್ ಆಫ್ ಫಾರ್ಮೇಷನ್ ಆಫ್ ಹೌ ಮಚ್ ಪರ್ಸೆಂಟೇಜ್ ಆಫ್ ಚಾನ್ಸ್ ಆಫ್ ಫಾರ್ಮೇಷನ್ ಆಫ್ ದ ಅಫೆಕ್ಟೆಡ್ ಡಾಟರ್ಸ್ 0, affected son the 100% there is a chance, and at least 50% of the son will be affected. ಈ ಜೆನೆಟಿಕ್ ಪ್ರಾಬ್ಲಮ್ಸ್ನ ನಾನು ವೀಡಿಯೋಸ್ ಮಾಡಿಬಿಟ್ಟು ಅಗೇನ್ ಐ ವಿಲ್ ಸೆಂಡ್. But at least you try to get it. This hemophilia is a X-linked disorder. X chromosome ಮೇಲ್ಗಡೆ ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಜೀನ್ ಏನಾಗಿರುತ್ತೆ ಡಿಫೆಕ್ಟಿವ್ ಆಗಿರ್ತದೆ. ಸೊ ದಟ್ಸ್ ದ ರೀಸನ್ ವೈ ವಿ ಗೋಯಿಂಗ್ ಟು ಸಿ ದ ಕ್ಲಾಟಿಂಗ್ ಕೆಪಾಸಿಟಿ ಆಫ್ ದಿಸ್ ಪರ್ಸನ್ ವಿಲ್ ಬಿ ರಿಡ್ಯೂಸ್ಡ್ ಆ್ಯಂಡ್ ಪರ್ಸನ್ ಗೆಟ್ ಡೈ. ಒಂದು ಸರ್ತಿ ಕಟ್ಟಾದರೆ ಈ ವಿಲ್ ಬ್ಲೀಡ್ಸ್ ಅಂಟಿಲ್ ಈ ಗೆಟ್ ಡೈಸ್. ಸೊ ಹಿಮೋಪೀಲಿಯಾದಲ್ಲಿ ಅಗೇನ್ ದ ಡಿಫ್ರೆಂಟ್ ಟೈಪ್ಸ್ ಆರ್ ದೇರ್, ದಟ್ ಐ ವಿಲ್ ಎಕ್ಸ್ಪ್ಲೇನ್ ಅಗೇನ್ ಇನ್ ದ ವಿಡಿಯೋ ಓನ್ಲಿ ಸ್ಟೂಡೆಂಟ್ಸ್. ಸೆಕೆಂಡ್ ಒನ್ ಅಂದರೆ ಕಲರ್ ಬ್ಲೈಂಡ್ನೆಸ್. So this color blindness is also sex-linked recessive disorder due to defect in either red or green cone of the eye. You know, cones are responsible for the colored vision and rods are responsible for the twilight vision ಅಂತ ಹೇಳ್ತೀವಿ. ಸೊ ಕೋನ್ಸಲ್ಲಿ ಡಿಫೆಕ್ಟ್ ಇದ್ದಾಗ, ರೆಡ್ ಅಥವಾ ಗ್ರೀನ್ ಕೋನಲ್ಲಿ ಡಿಫೆಕ್ಟ್ ಇದ್ದಾಗ ದ ಪರ್ಸನ್ ವಿಲ್ ಬಿ ಅನೇಬಲ್ ಟು ಡಿಫರೆನ್ಷಿಯೇಟ್ ಬಿಟ್ವೀನ್ ದ ರೆಡ್ ಆ್ಯಂಡ್ ಗ್ರೀನ್ ಕಲರ್. ಈ ರೆಡ್ ಮತ್ತು ಗ್ರೀನ್ ಕಲರ್ ಒಳಗೆ 74 ಯಾರಿಗೆ ಗೊತ್ತಾಗಲ್ಲ, ದೇ ಆರ್ ಕಲರ್ ಬ್ಲೈಂಡ್. ಇಟ್ ಓಕೆ. ಸೊ ಬಿಟ್ವೀನ್ ದ ರೆಡ್ ಆ್ಯಂಡ್ ಗ್ರೀನ್ ಕಲರ್ ದೇ ಕೆನಾಟ್ ಡಿಫ್ರೆನ್ಷಿಯೇಟ್. ಇಟ್ ಈಸ್ ಡ್ಯೂ ಟು ಮ್ಯೂಟೇಷನ್ ಇನ್ ದ ಜೀನ್ಸ್ ಇನ್ ಎಕ್ಸ್ ಕ್ರೋಮೋಸೋಮ್. ಮತ್ತು ಇದೂ ಕೂಡ ರಿಸೆಸಿವೇ ಅದ ಸ್ಟೂಡೆಂಟ್ಸ್, ಇದು ಕೂಡ ರಿಸೆಸಿವೇ ಇದೆ. ಸೊ ಸೇಮ್ ಇನ್ಹೆರಿಟೆನ್ಸ್ ಪ್ಯಾಟರ್ನ್ ಆಫ್ ದ ಕಲರ್ ಬ್ಲೈಂಡ್ನೆಸ್ ಮತ್ತು ಇಮೋಫಿಲಿಯಾ ಎರಡೂ ಸೇಮ್ ಇನ್ಹೆರಿಟ್ ಆಗ್ತವೆ. ಬಟ್ ಜೀನ್ಸ್ ಡಿಫ್ರೆಂಟ್ ಅದಾವ, ಮ್ಯೂಟೇಷನ್ಸ್ ಡಿಫ್ರೆಂಟ್ ಅದಾವ, ಎಫೆಕ್ಟ್. ಈಗ ಹಿಮೋಫಿಲಿಯಾದಲ್ಲಿ ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ ಪ್ರೊಡ್ಯೂಸ್ ಆಗೋದಿಲ್ಲ. ಕಲರ್ ಬ್ಲೈಂಡ್ನೆಸ್ಸಲ್ಲಿ ರೆಡ್ ಆ್ಯಂಡ್ ಗ್ರೀನ್ ಕೋನ್ಸ್ ಏನದಾವ ದೇ ವಿಲ್ ಬಿ affected. So illu kuda if you see it is going to occur in 8% of the males in the world and only 0.4% of the females. This is due to the genes are X-linked ಮತ್ತು recessive ಇರೋದ್ರಿಂದ. X-linked will not affect more female. ಎದಕ್ಕಂದರೆ ಫಿಮೇಲಲ್ಲಿ 2 X ಕ್ರೋಮೋಸೋಮ್ ಇರ್ತವೆ. ಒಂದು ಡಿಫೆಕ್ಟ್ ಇದ್ದರೆ ಇನ್ನೊಂದು X ಕ್ರೋಮೋಸೋಮ್ ವಿಲ್ ಪರ್ಫಾರ್ಮ್ ದ ನಾರ್ಮಲ್ ಫಂಕ್ಷನ್. ಸೊ ದ್ಯಾಟ್ ಈಸ್ ವಾಟ್ ವಿ ಕಾಲ್. ಇಲ್ಲಿ ನಾರ್ಮಲ್ ಕಲರ್ ವಿಷನ್ ಯಾವ ಥರ ಕಾಣಿಸ್ತದೆ ನೋಡ್ರಿ. ನಾರ್ಮಲ್ ವಿಷನ್ ಈ ಥರ ಕಂಡ್ರೆ ಕಲರ್ ವಿಷನ್ ಇರ್ತಕ್ಕಂಥ ಪರ್ಸನ್ ವಿಲ್ ಅಪಿಯರ್ ಲೈಕ್ ದಿಸ್ ಓನ್ಲಿ. ಇದೇ ಥರನೇ ಕಾಣಿಸ್ತದೆ ಕಲರ್ ವಿಷನ್ ಇದ್ದಾನೆ. ಬಿಕಾಸ್ ಈ ಕೆನಾಟ್ ಡಿಫರೆನ್ಷಿಯೇಟ್ ದಿ ಗ್ರೀನ್ ಆ್ಯಂಡ್ ರೆಡ್. ಆಲ್ ವಿಲ್ ಅಪಿಯರ್ ದಿಸ್ ಆಲ್ಮೋಸ್ಟ್ ಲೈಕ್ ಯೆಲ್ಲೋ ಕಲರ್ ಓನ್ಲಿ. ಸೊ ಕಲರ್ ಬ್ಲೈಂಡ್ನೆಸ್ ಇಸ್ ಸಿಮಿಲರ್, ವೆರಿ ಎಕ್ಸಾಕ್ಟ್ಲಿ ಸಿಮಿಲರ್ ಇನ್ ಕೇಸ್ ಆಫ್ ಇನ್ಹೆರಿಟೆನ್ಸ್. ಯಾವ ಥರ ಪೇರೆಂಟ್ಸಿಂದ ಆಫ್ಸ್ಪ್ರಿಂಗಿಗೆ ಟ್ರಾನ್ಸ್ಫರ್ ಆಗೋದು ಇನ್ಹೆರಿಟೆನ್ಸ್ ಪ್ಯಾಟರ್ನ್ ಎಕ್ಸಾಕ್ಟ್ಲಿ ಸಿಮಿಲರ್ ಟು ಇಮೋಫೀಲಿಯಾ ಓನ್ಲಿ ಸ್ಟೂಡೆಂಟ್ಸ್. ಸೊ ಕಲರ್ ಬ್ಲೈಂಡ್ನೆಸ್ ನೋಡ್ರಿ ಸೇಮ್ ಇಲ್ಲೂ ಕೂಡ ಇಮೋಫೀಲಿಯಾ ಅಂತಲೂ ಇಟ್ಕೊಳ್ರಿ ನೀವು. ಇಮೋಫೀಲಿಯಾ ತೊಗೊಂಡ್ರು ಕಲರ್ ಬ್ಲೈಂಡ್ನೆಸ್ ತೊಗೊಂಡ್ರು ಎರಡೂ ಸೇಮ್ ಆಗ್ತದೆ. ಒಂದು ವೇಳೆ ಕ್ಯಾರಿಯರ್ ಫಿಮೇಲ್ ಒಂದು ಎರಡು ಎಕ್ಸಲ್ಲಿ ಒಂದು ಮಾತ್ರ ಎಕ್ಸ್ ಡಿಫೆಕ್ಟಿವ್ ಇತ್ತಂದರೆ ಆ್ಯಂಡ್ ಈ ಶೀಲ್ಸ್ ಮ್ಯಾರಿ ದ ನಾರ್ಮಲ್ ಮ್ಯಾನ್ನ ಮ್ಯಾರಿ ಆದರೂ ಕೂಡ ಏನಾಗುತ್ತೆ, ವಾಟ್ ವಿ ಆರ್ ಗೋಯಿಂಗ್ ಟು ಸಿ ಇಸ್, ಸೊ ದಿಸ್ ಇಸ್ ನಾರ್ಮಲ್ ಫೀಮೇಲ್ ಆ್ಯಂಡ್ ಕ್ಯಾರಿಯರ್ ಫೀಮೇಲ್. ಓಕೆ, ಎರಡು ಎಕ್ಸ್ ನಾರ್ಮಲ್ ಇದೆ, ಈ ಡಿಫೆಕ್ಟಿವ್ ವೈಟ್ ಇದೆ. So this is defective female, she will become carrier. And next you see one is a normal man, one is the affected man. So one person will be affected by this infection, by this genetic disorder. Yadake, so if you see among the four, one will be affected. ಅಂದರೆ 25% ಆಫ್ ದ ಆಫ್ಸ್ಪ್ರಿಂಗ್ಸ್ ವಿಲ್ ಬಿ ಅಫೆಕ್ಟೆಡ್ ಅಂತ ಹೇಳ್ತೀವಿ. ಅದೇ ಥರ 50%, ಎರಡು ಸನ್ನುಗಳಾಗ ಒಂದು ಸನ್ ಈಸ್ ಅಫೆಕ್ಟೆಡ್. ಸೊ 50% ಸನ್ ವಿಲ್ ಬಿ ಅಫೆಕ್ಟೆಡ್. ನನ್ ಆಫ್ ದ ಡಾಟರ್ಸ್ ವಿಲ್ ಬಿ ಅಫೆಕ್ಟೆಡ್. ಎದಕ್ಕೆ ಅಂದರೆ ಡಾಟರ್ಸಲ್ಲಿ 2 X ಕ್ರೋಮೋಸೋಮ್ ಇರೋದ್ರಿಂದ ಒಂದು ವೇಳೆ ಡಿಫೆಕ್ಟಿವ್ X ಕ್ರೋಮೋಸೋಮ್ ಹೋದರೂ ಕೂಡ ನಾರ್ಮಲ್ X ಕ್ರೋಮೋಸೋಮ್ ವಿಲ್ ಟೇಕ್ ಓವರ್ ದ ಫಂಕ್ಷನ್. ಇಲ್ಲಿ ಕ್ಯಾರಿಯರ್ ಅದಳ ಬಟ್ ಶಿ ಈಸ್ ನಾಟ್ ಅಫೆಕ್ಟೆಡ್. ಎದಕ್ಕೆ, ಡಿಫೆಕ್ಟಿವ್ X ಕ್ರೋಮೋಸೋಮ್ ಇದ್ದರೂ ಕೂಡ ನಾರ್ಮಲ್ X ಕ್ರೋಮೋಸೋಮ್ ಏನದ ಕಲರ್ ಬ್ಲೈಂಡ್ನೆಸ್ ಪ್ರಾಬ್ಲಮ್ ಆಗ್ದಂಗೆ ನೋಡ್ಕೊಳ್ತದೆ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ದ ನಾರ್ಮಲ್ ಮ್ಯಾನ್ ವೆನ್ ಮ್ಯಾರೀಸ್ ದ ಕಲರ್ ಬ್ಲೈಂಡ್ ವುಮನ್. ಸೊ they are going to produce one defective son. Whereas the color blindness, when we will see, if a carrier woman marries, when a carrier woman marries the color blind man, carrier woman has the defective X chromosome.
that defective X chromosome, what it is going to happen here students, this is the carrier female, this is defective, because ಇಲ್ಲಿ mother ಕೂಡ defective X chromosome ಕೊಡ್ತಾಳ, father is already colorblind, he is also give the defective X chromosome. ಎರಡು X chromosome defective ಆದಾಗ the female will be affected. ಇಲ್ಲಿ 50% of the offsprings will be affected, 50% of the daughters and 50% of the son will be affected. When the father is colorblind, marries the carrier woman, both one daughter one son will be affected. If the carrier woman marries a normal man, only one son will be affected. Idu inheritance pattern, the same type of inheritance pattern what we going to see in hemophilia. In place of colorblind ನೀವು hemophilia ಹಚ್ಚಿದ್ರೆ ಸೇಮ್ ಇದೇ ಥರನೇ hemophilia ಕೂಡ ಇನ್ಹೆರಿಟ್ ಆಗುತ್ತೆ ಸ್ಟೂಡೆಂಟ್ಸ್. ಇಮೋಫೀಲಿಯಾದಲ್ಲಿ ಫೀಮೇಲ್ ಎಫೆಕ್ಟ್ ಆಗೋದು ವೆರಿ ಲೆಸ್, ಬಿಕಾಸ್ ಕಲರ್ ಬ್ಲೈಂಡ್ ಮ್ಯಾನ್ ಕ್ಯಾನ್ ಸರ್ವೈವ್. ಇಮೋಫೀಲಿಯಾ ಇರ್ತಕ್ಕಂಥ ಪರ್ಸನ್ ದೇ ಆರ್ ರೇರ್ಲಿ ದೇ ಗೋಯಿಂಗ್ ಟು ಸರ್ವೈವ್. ಓಕೆ, ಸೊ ನಾವು ನಾರ್ಮಲ್ allele is dominant. ಸಿ ಅಂದರೆ ಕಲರ್ ಬ್ಲೈಂಡ್ allele is dominant to recessive allele, causes color blindness. The son of heterozygous woman carrier has a 50% chance of being colorblind. So the son of heterozygous woman carrier has a 50% chance of being colorblind. A daughter will be colorblind only when her mother is at least a carrier and her father is colorblind. So father colorblind iddu mother carrier ಇದ್ರಂದ್ರೆ one daughter one son will be affected. ಒಂದು ವೇಳೆ mother carrier ಇದ್ದು father normal ಇದ್ರೆ only one son will be affected. So inheritance pattern of the color blindness as well as hemophilia exactly same ಅದ ಸ್ಟೂಡೆಂಟ್ಸ್. ಬಟ್ ಕಲರ್ ಬ್ಲೈಂಡ್ನೆಸ್ಸಲ್ಲಿ ನಾವು ಡಿಫೆಕ್ಟಿವ್ ಜೀನು ರೆಡ್ ಆ್ಯಂಡ್ ಗ್ರೀನ್ ಕೋನ್ಸಲ್ಲಿ ಇರುತ್ತೆ, ಕೋನ್ ವಿಲ್ ಬಿ ಅಬ್ನಾರ್ಮಲ್ ಇರ್ತವೆ. ಹಿಮೋಫೀಲಿಯಾದಲ್ಲಿ ಬ್ಲಡ್ ಕ್ಲಾಟ್ನ ಮಾಡ್ತಕ್ಕಂಥ ಪ್ರೋಟೀನ್ ಅಬ್ನಾರ್ಮಲ್ ಇರುತ್ತೆ ಸ್ಟೂಡೆಂಟ್ಸ್. ನಾವು ವಿ ಹ್ಯಾವ್ ಹಿಯರ್ ಇಸ್ ಸಿಕಲ್ ಸೆಲ್ ಅನಿಮಿಯಾ. Sickle cell anemia, this is an autosome linked recessive trait. It can be transmitted from parents to offsprings when both the parents are carrier. ಸೊ ಸಿಕ್ಕಲ್ ಸೆಲ್ ಅನಿಮಿಯಾ ಹೆಂಗೆ ಡಿಫ್ರೆನ್ಸ್ ಆಗ್ತದೆ ನೋಡ್ರಿ. ಇಲ್ಲಿ ನಾವು ಎರಡು ಡಿಸಾರ್ಡರ್, ಇವಾಗ ನಾವೇನು ಎರಡು ಡಿಸಾರ್ಡರ್ಸ್ ಓದ್ಕೊಂಡೀವಿ. ಬೋತ್ ಆಫ್ ದ ಡಿಸಾರ್ಡರ್ಸ್ ಯಾವುದು, ಹಿಮೋಫೀಲಿಯಾ ಮತ್ತು ಕಲರ್ ಬ್ಲೈಂಡ್ನೆಸ್. ಹಿಮೋಫೀಲಿಯಾ ಮತ್ತು ಕಲರ್ ಬ್ಲೈಂಡ್ನೆಸ್ ಏನಿತ್ತು, ದ ಬೋತ್ ಆಫ್ ದ ಡಿಸಾರ್ಡರ್ಸ್ ವೇರ್ ಸೆಕ್ಸ್ ಲಿಂಕ್ಡ್ ಇದ್ದವು. ಸೆಕ್ಸ್ ಲಿಂಕ್ಡ್ ಅದನ್ನು ಎಕ್ಸ್ ಲಿಂಕ್ಡ್ ಇದ್ದಾಗ ಮೋರ್ ಮೇಲ್ ವೇರ್ ಅಫೆಕ್ಟೆಡ್, ಯಾಕಂದರೆ ಎಕ್ಸ್ ಕ್ರೋಮೋಸೋಮ್ ಮೇಲಲ್ಲಿ ಒಂದೇ ಇರ್ತದೆ. ಅದೇ ಥರ ನಾವು ಇಫ್ ಯು ಸಿ ಅಟೋಸೋಮಲ್ ಡಿಸಾರ್ಡರ್ಸ್, ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಅಟೋಸೋಮಲ್ ಡಿಸಾರ್ಡರ್ಸ್ ಇನ್ಹೆರಿಟ್ ಆಗುವಾಗ ಮೇಲು ಮತ್ತು ಫಿಮೇಲ್ಗೂ ಡಿಫ್ರೆನ್ಷಿಯೇಟ್ ಆಗೋದಿಲ್ಲ. ಸೊ ಅಟೋಸೋಮಲ್ ಡಿಸಾರ್ಡರ್ ಸಿಕ್ಕಲ್ ಸೆಲ್ ಅನಿಮಿಯಾ, ಇವಾಗ ನಾವು ಓದಿರ್ತಕ್ಕಂಥ ಹಿಮೋಫೀಲಿಯಾ ಮತ್ತು ಕಲರ್ ಬ್ಲೈಂಡ್ನೆಸ್ ಏನಿದೆ, ಎರಡೂ ಜೀನ್ಸು ಡಿಫೆಕ್ಟಿವ್ ಜೀನ್ಸ್ ಎಕ್ಸ್ ಕ್ರೋಮೋಸೋಮ್ ಮೇಲ್ಗಡೆ ಇತ್ತು, ಅದಕ್ಕೆ ನಾವು ಸೆಕ್ಸ್ ಲಿಂಕ್ಡ್ ಡಿಸಾರ್ಡರ್ಸ್ ಅಂತೀವಿ. ಸಿಕ್ಕಲ್ ಸೆಲ್ ಅನಿಮಿಯಾನ ನಾವು ಅಟೋಸೋಮಲ್ ಲಿಂಕ್ಡ್ ರೆಸೆಸಿವ್ ಟ್ರೈಟ್, ವಿ ಕಾಲ್ ದಮ್ ಆಸ್ ದಿ ಅಟೋಸೋಮ್ ಲಿಂಕ್ಡ್ ರೆಸೆಸಿವ್ ಟ್ರೈಟ್, ವಾಟ್ ವಿ ಕಾಲ್. It can be transmitted from parents to offspring when both the parents are carriers. When both the parents are carriers, there is a chance of inheriting this autosome linked recessive trait. So carriers ಇರಬೇಕು, at least they must be carriers. ಆಮೇಲೆ affected ಇದ್ದರೆ they will be not surviving and they are not going to transfer gene. affected individual ಇಲ್ಲದ ರಿಪ್ರೊಡಕ್ಷನ್ ಆಗಲ್ಲ. ಈ ಡಿಸೀಸ್ ಟ್ರಾನ್ಸ್ಫರ್ ಆಗೋದು ಮೇನ್ಲಿ ಕ್ಯಾರಿಯರ್ಸಿಂದ. ಕ್ಯಾರಿಯರ್ಸಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್, ಕ್ಯಾರಿಯರ್ಸ್ ದೇ ಆರ್ ನಾಟ್ ಗೋಯಿಂಗ್ ಟು ಶೋ ಎನಿ ಸಿಂಪ್ಟಮ್ಸ್. Carriers, they are not going to show any symptoms, and they are going to transfer the disease from one person to another person. Like inheritance ಮಾಡುವಾಗ, reproduction ಆಗುವಾಗ, they are going to transfer to the offsprings, carriers. Okay. So ಇಲ್ಲಿ ಈ genetic nature, how we are going to see the genetic nature of a sickle cell anemia if you see. Homozygous dominant ಅಂದಾಗ ನಾರ್ಮಲ್ ಹಿಮೋಗ್ಲೋಬಿನ್, ದ ಪರ್ಸನ್ ವಿಲ್ ಪ್ರೊಡ್ಯೂಸ್ ನಾರ್ಮಲ್ ಹಿಮೋಗ್ಲೋಬಿನ್. ಈ ಸಿಕಲ್ ಸೆಲ್ ಅನಿಮಿಯಾ ಮೇನ್ಲಿ ಅಂದರೆ ಈ ಆರ್ ಬಿ ಸಿ ಒಳಗಡೆ ಇರ್ತಕ್ಕಂಥ ಹಿಮೋಗ್ಲೋಬಿನ್ ನಾರ್ಮಲ್ ಇದ್ದರೆ ಆರ್ ಬಿ ಸಿ ಡಿಸ್ಕಾಯ್ಡಲ್ ಶೇಪ್ ಒಳಗಿರ್ತಾವ. ಒಂದು ವೇಳೆ ಹಿಮೋಗ್ಲೋಬಿನ್ ಪ್ರೆಸೆಂಟಿಂದ ಆರ್ ಬಿ ಸಿ ಸಿಕಲ್ ಸೆಲ್ ಅನಿಮಿಯಿಂದ ಡಿಫೆಕ್ಟ್ ಆಗಿತ್ತಂದರೆ ದ ಸೆಲ್ಸ್ ವಿಲ್ ಬಿ ಸಿಕಲ್ ಶೇಪ್ಡ್. ಈ ಥರ ಎಕ್ಸ್ಟೆಂಡೆಡ್ ಇದ್ದರೆ ಸಿಕಲ್ ಶೇಪ್ಡ್ ಅಂತೀವಿ. ಸೊ ಆರ್ ಬಿ ಸಿ ಒಳಗಡೆ ಹಿಮೋಗ್ಲೋಬಿನ್ ನಾರ್ಮಲ್ ಇದ್ದರೆ ನಾರ್ಮಲ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಆಕ್ಸಿಜನ್ ಆಗ್ತದೆ. ಒಂದು ವೇಳೆ ಹಿಮೋಗ್ಲೋಬಿನ್ ಡಿಫೆಕ್ಟಿವ್ ಇದ್ದಾಗ ಆಕ್ಸಿಜನ್ ಟ್ರಾನ್ಸ್ಪೋರ್ಟೇಷನ್ ನಾರ್ಮಲ್ ಆಗಿ ಆಗೋದಿಲ್ಲ ಸ್ಟೂಡೆಂಟ್ಸ್.
ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಸಿಕಲ್ ಸೆಲ್ ಅನಿಮಿಯಾ. ಸಿಕಲ್ ಸೆಲ್ ಅನಿಮಿಯಾದಲ್ಲಿ ಹೋಮೋಸೈಗಸ್ ಡಾಮಿನೆಂಟ್ ಇದ್ದರೆ ದೇ ಹ್ಯಾವ್ ಅ ನಾರ್ಮಲ್ ಹಿಮೋಗ್ಲೋಬಿನ್, ನಾರ್ಮಲ್ ಆರ್ ಬಿ ಸಿ, ಡಿಸ್ಕಾಯ್ಡಲ್ ಶೇಪ್ ಇರ್ತದೆ. ಸೊ ಎಚ್ ಬಿ ಅಂದರೆ ಹಿಮೋಗ್ಲೋಬಿನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಎಚ್ ಬಿ ಕ್ಯಾಪಿಟಲ್ ಎ ಅಂದರೆ ನಾರ್ಮಲ್ ಜೀನ್. ಸೊ ಅಲೀಲ್ಸ್ ಎರಡು ಇಲ್ಲಿ ನಾರ್ಮಲ್ ಅದಾವ, ದ ಇಂಡಿವಿಜುವಲ್ ವಿಲ್ ಬಿ ನಾರ್ಮಲ್. ಹೆಟಿರೋಸೈಗಸ್ ಇದ್ದಾಗ ಒಂದು ಎಚ್ ಬಿ ಎ ಅದ, ಇನ್ನೊಂದು ಎಚ್ ಬಿ ಎಸ್ ಅದ. ಸೊ ಹೆಟಿರೋಸೈಗಸ್ ಕಂಡೀಷನ್ ಒಳಗೆ ಡಾಮಿನೆಂಟ್ ಕ್ಯಾರೆಕ್ಟರ್ ಇಟ್ ಈಸ್ ಗೋಯಿಂಗ್ ಟು ಎಕ್ಸ್ಪ್ರೆಸ್. ಸೊ ನಾರ್ಮಲ್ ಇರುತ್ತೆ. ಸಿಕಲ್ ಸೆಲ್ ಟ್ರೈಟ್ ಕ್ಯಾರಿಯರ್, ದಿಸ್ ಇಸ್ ಕ್ಯಾರಿಯರ್, ಸಿಕಲ್ ಸೆಲ್ಗೆ ಕ್ಯಾರಿಯರ್. ದಿ ಇಂಡಿವಿಜುವಲ್ ವಿಲ್ ಬಿ ನಾಟ್ ಮಚ್ ಅಫೆಕ್ಟೆಡ್, ಬಟ್ ಈ ಆ್ಯಸ್ ಎ ಡಿಫೆಕ್ಟಿವ್ ಜೀನ್ ಇನ್ ದ ರಿಸೆಸಿವ್ ಸ್ಟೇಟ್. ಅಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ ಅದ ಇದು. ಸೊ ಡಿಫೆಕ್ಟಿವ್ ಜೀನ್ ರಿಸೆಸಿವ್ ಸ್ಟೇಟಲ್ಲಿ ಅಟೋಸೋಮಲ್ ಇರ್ತದೆ. ಸೊ ಹೋಮೋಸೈಗಸ್ ರಿಸೆಸಿವ್ ಇದ್ದಾಗ ಯಾವಾಗ ಒನ್ ಪರ್ಸನ್ ಈ ಆ್ಯಸ್ ಬೋತ್ ದ ಇಮೋಗ್ಲೋಬಿನ್ ಕಂಟ್ರೋಲಿಂಗ್ ಜೀನ್ಸ್ ಡಿಫೆಕ್ಟಿವ್ ಜೀನ್ಸ್ ಓನ್ಲಿ, ಡಿಫೆಕ್ಟಿವ್ ಜೀನ್ನ ನಾವು ಎಸ್ ಅಂತ ಬರಿತೀವಿ, ನಾರ್ಮಲ್ ಜೀನ್ನ ಕ್ಯಾಪಿಟಲ್ ಎ ಅಂತ ಬರ್ತೀವಿ. ಸೊ ಎರಡೂ ಎಸ್ ಜೀನ್ಸ್ ಇತ್ತು ಅಂದರೆ ಸಚ್ ಪರ್ಸನ್ ವಿಲ್ ಬಿ ಅಫೆಕ್ಟೆಡ್ ಅಂತ ಅರ್ಥ ಸ್ಟೂಡೆಂಟ್ಸ್. ಸೊ ಅಫೆಕ್ಟೆಡ್ ಪರ್ಸನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡೋದಿಲ್ಲ. ದ ಜೆನೆಟಿಕ್ ಕ್ಯಾರೆಕ್ಟರ್ ಅಂದರೆ ಅಥವಾ ದಿಸ್ ಡಿಫೆಕ್ಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಇನ್ಹೆರಿಟೆಡ್ ಬೈ ಅಫೆಕ್ಟೆಡ್ ಪರ್ಸನ್. ದ ಇನ್ಹೆರಿಟೆನ್ಸ್ ಟ್ರಾನ್ಸ್ಫರ್ ಆಫ್ ಸಿಕಲ್ ಸೆಲ್ ಅನಿಮಿಯಾ ಮೇನ್ಲಿ ಅಕರ್ಸ್ ಬಿಕಾಸ್ ಆಫ್ ಹೆಟಿರೋಸೈಗಸ್ ಕ್ಯಾರಿಯರ್ಸ್. ಹೆಟಿರೋಸೈಗಸ್ ಇದ್ದವರು ಡಿಫೆಕ್ಟಿವ್ ಇರೋಲ್ಲ, ಬಟ್ ದೇ ಕ್ಯಾನ್ ಟ್ರಾನ್ಸ್ಫರ್ ದ ಡಿಸೀಸ್. ಇವಾಗ ಫಾದರ್ ಮದರ್ ಬೋತ್ ಆಫ್ ದೆಮ್ ದೇ ಆರ್ ಹೆಟಿರೋಸೈಗಸ್ ಅಂದರೆ ಡೆಫಿನೆಟ್ಲಿ ಒನ್ ಆಫ್ ದ ಆಫ್ ಸ್ಪ್ರಿಂಗ್ ವಿಲ್ ಬಿ ಡೆಫಿನೆಟ್ಲಿ affected. If a father is normal and a mother is carrier andre mother will inherit the character or a defective gene. Mother is heterozygous and father is normal andre father is going to inherit this defective gene. So in the next video class we will further discuss about the sickle cell anemia in detail students. So today we have discussed two genetic disorders. First is hemophilia and second one is color blindness. So the today's assignment question is write down what are the symptoms effects of hemophilia and inheritance pattern of hemophilia. ಅಂದರೆ ಇಲ್ಲಿ ಕಲರ್ ಬ್ಲೈಂಡ್ನೆಸ್ದಾಗ ಹೆಂಗೆ ಇನ್ಹೆರಿಟ್ ಆಗ್ಯದಲ್ಲ, ಯು ನೀಡ್ ನಾಟ್ ಟು ಡ್ರಾ ಆಲ್ ದ ಡಯಾಗ್ರಾಮ್ಸ್. ಜಸ್ಟ್ ನೀವು ಎಕ್ಸ್ 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 ವೈ ಅಂತ ಬರೆದು ಮೇಲ್ಗಡೆ ಸಿ ಅಂತ ಬರೆದ್ರೆ ಕಲರ್ ಬ್ಲೈಂಡ್ ಕ್ಯಾರೆಕ್ಟರು, ಮೇಲ್ಗಡೆ ಎಚ್ ಅಂತ ಬರೆದ್ರೆ ಎಕ್ಸ್ ಮೇಲ್ಗಡೆ ಎಚ್ ಅಂತ ಬರೆದ್ರೆ ಹಿಮೋಫಿಲಿಯಾ ಡಿಫೆಕ್ಟಿವ್ ಜೀನ್. ಸೊ ನೀವು ಎರಡನ್ನೂ ತೋರಿಸ್ಬೇಕು ನನಗೆ. ಸೊ ಯು ನೀಡ್ ಟು ರೈಟ್ ಹಿಮೋಫಿಲಿಯಾ ಅಂದರೆ ಸಿಮ್ಟಮ್ಸ್ ಕ್ಯಾರೆಕ್ಟರ್ ಅಥವಾ ಜೆನೆಟಿಕ್ ಕ್ಯಾರೆಕ್ಟರ್ ಏನದ ಅದು ಇನ್ಹೆರಿಟ್ ಯಾವ ಥರ ಆಗ್ತದೆ, ಸೇಮ್ ಸ್ಕೆಮ್ಯಾಟಿಕ್ ಪ್ರೆಸೆಂಟೇಷನ್ ಯು ಹ್ಯಾವ್ ಟು ಯೂಸ್. ಆಮೇಲೆ ಕಲರ್ ಬ್ಲೈಂಡ್ನೆಸ್ ಕೂಡ ಡಿಫೆಕ್ಟಿವ್ ಜೀನ್ ಆ್ಯಂಡ್ ವಾಟ್ ಆರ್ ದ ಎಫೆಕ್ಟ್ಸ್ ಆರ್ ದೇರ್ ಆ್ಯಂಡ್ ಇನ್ಹೆರಿಟೆನ್ಸ್ ಪ್ಯಾಟರ್ನ್ ಆಫ್ ಕಲರ್ ಬ್ಲೈಂಡ್ ಜೀನ್ ಆಲ್ಸೋ ಯು ನೀಡ್ ಟು ಎಕ್ಸ್ಪ್ಲೇನ್ ಬೈ ಯೂಸಿಂಗ್ ಸೇಮ್ ಸ್ಕೆಮ್ಯಾಟಿಕ್ ಪ್ರೆಸೆಂಟೇಷನ್. ಸೊ ಇದೇ ಸ್ಕೆಮ್ಯಾಟಿಕ್ ಪ್ರೆಸೆಂಟೇಷನ್ನು ಎಕ್ಸ್ ಮೇಲ್ಗಡೆ ಸಿ ಬರೆದ್ರೆ ಕಲರ್ ಬ್ಲೈಂಡ್ನೆಸ್ ಅದಂತ ಅರ್ಥ, ಎಕ್ಸ್ ಮೇಲ್ಗಡೆ ಹೆಚ್ ಬರೆದ್ರೆ ಹಿಮೋಫಿಲಿಯಾ ಅದಂತ ಅರ್ಥ. ಸೊ ದೀಸ್ ಆರ್ ದ ಅಸೈನ್ಮೆಂಟ್ ಕ್ವಶನ್ಸ್. ಹಿಮೋಫಿಲಿಯಾ ಮತ್ತು ಕಲರ್ ಬ್ಲೈಂಡ್ನೆಸ್ನ ನೀವು ಕಂಪ್ಲೀಟಾಗಿ ಹಿಮೋಫಿಲಿಯಾ ಅದರದ್ದು ಸಿಮ್ಟಮ್ಸ್, ಜೆನೆಟಿಕ್ ಕ್ಯಾರೆಕ್ಟರ್ ಅಂದರೆ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಇದೆನಾ ಡಾಮಿನೆಂಟ್ ಇದೆನಾ ಬರೀಬೇಕು, ಏನು ಡಿಫೆಕ್ಟ್ ಇರ್ತದೆ ಬರೀಬೇಕು, ಮತ್ತು ಇನ್ಹೆರಿಟ್ ಯಾವ ಥರ ಆಗ್ತದಂತ ಬರೀಬೇಕು. ಅದೇ ಥರ ಕಲರ್ ಬ್ಲೈಂಡ್ನೆಸ್ whether it is X-linked, dominant or recessive, then what are the defects were we going to see and how it is going to be inherited. Erudunnu you need to write down. That is the assignment question students. So further about sickle cell anemia we will discuss in next class. Thank you students.